ರೈತರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಕೇಂದ್ರ ಸರ್ಕಾರ. 14 ಮುಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳ. ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಕೇಂದ್ರ ಸರ್ಕಾರ. 14 ಮುಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳ. ಮೋದಿ ನೇತೃತ್ವದ ಸಚಿವ ಸಂಪುಟದಲ್ಲಿ ಅನುಮೋದನೆ. ಸೂರ್ಯಕಾಂತಿ ಕ್ವಿಂಟಾಲ್ಗೆ 622 ರೂಪಾಯಿ ಎಂಎಸ್ಪಿ ಹೆಚ್ಚಳ. ಸೂರ್ಯಕಾಂತಿ 1 ಕ್ವಿಂಟಾಲ್ಗೆ 8,343 ರೂಪಾಯಿ ನಿಗದಿ. ಖಾರಿಫ್ ಋತುವಿನಲ್ಲಿ 2,60,000 ಕೋಟಿ ರೂಪಾಯಿಗೆ ಈಗ ಹೆಚ್ಚಳ ಆಗಿರುವಂಥದ್ದು, ಪಾವತಿ ಆಗ್ತಾ ಇರುವಂಥದ್ದು. ಹತ್ತಿ ಕ್ವಿಂಟಾಲ್ಗೆ 557, ಹಾಗೆ ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿವನ್ನ ಹೆಚ್ಚಳ ಮಾಡಲಾಗಿದೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2,461 ರೂಪಾಯಿ ಎಂಸಿಪಿ ಬೆಲೆಯಾಗಿದೆ. ಇದು ಹೈಬ್ರಿಡ್ ಜೋಳಕ್ಕೆ ಕ್ವಿಂಟಾಲ್ಗೆ 4,023 ರೂಪಾಯಿಗೆ ಹೆಚ್ಚಳ ಮಾಡಿರುವಂಥದ್ದು. ಬಾಜ್ರಾಗೆ ಈಗ ಕನಿಷ್ಠ ಬೆಂಬಲ ಬೆಲೆ ಕ್ವಿಂಟಾಲ್ಗೆ 2,900 ರೂಪಾಯಿ. ತೊಗರಿ ಬೇಳೆಗೆ ಪ್ರತಿ ಕ್ವಿಂಟಾಲ್ಗೆ 8,450 ರೂಪಾಯಿ ಬೆಂಬಲ ಬೆಲೆಯನ್ನ ನೀಡಿದೆ. ಕೇಂದ್ರ ಸರ್ಕಾರದಿಂದ ರೈತರಿಗೆ ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು. 14 ಮುಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳ ಮಾಡಿರುವಂಥದ್ದು ಕೇಂದ್ರ ಸರ್ಕಾರದಿಂದ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಅನುಮೋದನೆ ಸಿಕ್ಕಿರುವಂಥದ್ದು. ಸೂರ್ಯಕಾಂತಿ ಬೀಜಕ್ಕೆ ಕ್ವಿಂಟಾಲ್ಗೆ 622 ರೂಪಾಯಿ ಹೆಚ್ಚಳ ಮಾಡಿರುವಂಥದ್ದು. ಸೂರ್ಯಕಾಂತಿ ಬೀಜಕ್ಕೆ ಒಟ್ಟು ಎಂಎಸ್ಪಿ ಕ್ವಿಂಟಾಲ್ಗೆ 8,343 ರೂಪಾಯಿ ಇತ್ತು. ಖಾರಿಫ್ ಋತುವಿನಲ್ಲಿ 2,60,000 ಕೋಟಿ ರೂಪಾಯಿ ಪಾವತಿಯಾಗಿದೆ. ಇನ್ನು ಹತ್ತಿಗೆ ಕ್ವಿಂಟಾಲ್ಗೆ 557 ರೂಪಾಯಿ, ಎಳ್ಗೆ ಪ್ರತಿ ಕ್ವಿಂಟಾಲ್ಗೆ 500 ರೂಪಾಯಿ ಹೆಚ್ಚಳವನ್ನ ಮಾಡಲಾಗಿದೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2,461 ರೂಪಾಯಿ ಹೆಚ್ಚಳವನ್ನ ಮಾಡಿರಲಾಗಿರುವಂಥದ್ದು. ಇನ್ನು ಹೈಬ್ರಿಡ್ ಜೋಳಕ್ಕೆ ಕ್ವಿಂಟಾಲ್ಗೆ 4,023 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ರೈತರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಸಚಿವ ಸಂಪುಟದಲ್ಲಿ ಅನುಮೋದನೆಯಾಗಿರುವಂಥದ್ದು. 14 ಮುಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳ ಮಾಡಿದೆ. ರೈತರಿಗೆ ಇದೀಗ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. 14 ಮುಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳ ಮಾಡಿರುವಂಥದ್ದು. ಕೇಂದ್ರ ಸಚಿವ ಸಂಪುಟದಲ್ಲಿ ಈ ಒಂದು ಅನುಮೋದನೆ ಪಡೆದುಕೊಂಡಿರುವಂಥದ್ದು. ಸೂರ್ಯಕಾಂತಿ ಬೀಜಕ್ಕೆ ಕ್ವಿಂಟಾಲ್ಗೆ 622 ರೂಪಾಯಿ ಹೆಚ್ಚಳ ಮಾಡಿರುವಂಥದ್ದು. ರೈತರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಕೇಂದ್ರ ಸರ್ಕಾರ. 14 ಮುಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳ ಮಾಡಿದೆ. ಮೋದಿ ನೇತೃತ್ವದ ಸಚಿವ ಸಂಪುಟದಲ್ಲಿ ಈ ಒಂದು ಅನುಮೋದನೆ ಸಿಕ್ಕಿರುವಂಥದ್ದು.